ಎಲ್ಲರಿಗೂ ನಮಸ್ಕಾರ. ನಾನು ಚೇತನಾ ಭಟ್. ವರಹ ಬರಹ ಕಾರ್ಯಕ್ರಮದ 2ನೇ ಸರಣಿಗೆ ತಮಗೆಲ್ಲರಿಗೂ ಸುಸ್ವಾಗತ. ಹೇಗಿದ್ದೀರಾ ಎಲ್ಲರೂ? ಈ ಹಿಂದೆ ಮೊದಲನೇ ಸರಣಿಯಲ್ಲಿ ಬಹಳಷ್ಟು ನಾಣ್ಯಗಳ ಬಗ್ಗೆ ಕುತೂಹಲಕಾರಿ ಮಾಹಿತಿಗಳನ್ನು ಶ್ರೀಮತಿ ಲಕ್ಷ್ಮಿ ಅವರು ನಮಗೆ ತಿಳಿಸ್ಕೊಟ್ಟಿದ್ರು. ನಿಮ್ಮಿಂದ ಒಳ್ಳೆ ಪ್ರತಿಕ್ರಿಯೆ ಕೂಡ ಬಂದಿತ್ತು. ಈಗ 2ನೇ ಸರಣಿಯ ಮೊದಲನೆಯ ಸಂಚಿಕೆಯಲ್ಲಿ ಇನ್ನಷ್ಟು ಹೊಸ ನಾಣ್ಯ ಹಾಗೂ ಅವುಗಳ ಮಾಹಿತಿಗಳನ್ನು ನಮ್ಮೊಂದಿಗೆ ಹಂಚಿಕೊಳ್ಳಲಿದ್ದಾರೆ. ಹಾಗಾದರೆ ತಡ ಮಾಡೋದು ಬೇಡ, ಶ್ರೀಮತಿ ಲಕ್ಷ್ಮಿಯವರನ್ನು ಸ್ವಾಗತಿಸ್ತಾ ನಾಣ್ಯಗಳ ಬಗ್ಗೆ ತಿಳಿಯೋಣ ಬನ್ನಿ. ನಮಸ್ತೆ ಸ್ನೇಹಿತರೆ, ನಾನು ಲಕ್ಷ್ಮಿ, ಮೈಸೂರು, ಬರಹಗಾರ್ತಿ ಮತ್ತು ನಾಣ್ಯ ಸಂಗ್ರಾಹಕಿ. ಮನುಷ್ಯ ಖುಷಿಗಾಗಿ ಮಾಡುವ ಹವ್ಯಾಸಗಳಿರ್ತದಲ್ಲ, ಅದರಲ್ಲಿ ಪ್ರಮುಖವಾದ್ದು ನಾಣ್ಯ ಸಂಗ್ರಹ ಕೂಡ. ನನಗೂ ಆ ಹವ್ಯಾಸ ಇದೆ. ಈಗ 4 ವರ್ಷದ ಹಿಂದೆ ನನ್ನಲ್ಲಿರುವ ನಾಣ್ಯ ಸಂಗ್ರಹದ ಚಿತ್ರ ಮತ್ತು ಕಿರು ಮಾಹಿತಿಗಳನ್ನು ನಾನು ನಿಮ್ಮಲ್ಲಿ ಹಂಚಿಕೊಂಡಿದ್ದೇನೆ. ಈ 4 ವರ್ಷದ ಅವಧಿಯಲ್ಲಿ ಮತ್ತಷ್ಟು ನಾಣ್ಯ ಸಂಗ್ರಹವಾಯಿತು ನನ್ನ ಹತ್ರ. ಆ ಒಂದು ಎಲ್ಲ ನಾಣ್ಯಗಳನ್ನು, ಕಿರು ಮಾಹಿತಿಗಳನ್ನು ನಿಮ್ಮಲ್ಲಿ ಹಂಚಿಕೊಳ್ಳಿಕ್ಕೆ ಬಂದಿದ್ದೇನೆ. ಒಳ್ಳೆಯ ಪ್ರತಿಕ್ರಿಯೆ ನಿಮ್ಮಿಂದ ಸಿಗುತ್ತೆ ಅಂತ ನನಗೆ ನಂಬಿಕೆ ಇದೆ. ಹೋಗೋಣ ವರಹ ಬರಹ ಲೋಕಕ್ಕೆ. ನಮಸ್ತೆ. ಈಗ ನಾನು ತೋರಿಸ್ಲಿಕ್ಕಿರುವ ಕಾಯಿನು ಅದೇ ಸೇಮ್ MMTCದು. MMTC ಅಂತ ಹೇಳಿದರೆ ಮೊದಲೇ ಹೇಳಿದೆ, ಮಿನರಲ್ಸ್ ಆ್ಯಂಡ್ ಮೆಟಲ್ಸ್ ಟ್ರೇಡಿಂಗ್ ಕಾರ್ಪೊರೇಷನ್ ಅಂತ. ಅದು ಪೂರ್ತಿ ಸರ್ಕಾರದ್ದಲ್ಲ, ಸರ್ಕಾರದ ಸಹಯೋಗದ್ದು. ಇದು ರಕ್ಷಾ ಬಂಧನ್ಗಾಗಿ ಅವರು ಹೊರತಂದ ಕಾಯಿನ್. ಇದರಲ್ಲಿ ಬೇರೆ ಯಾವುದೇ ಮೆಟಲ್ಸು ಮಿಕ್ಸ್ ಇರೋದಿಲ್ಲ. ಇದರಲ್ಲಿ ಫುಲ್ ಬೆಳ್ಳಿ, ಯಾವುದೇ ಬೇರೆ ರೀತಿಯ ಕಾಯಿನ್, ಬೇರೆ ರೀತಿಯ ಮೆಟಲ್ಸನ್ನು ಇದರಲ್ಲಿ ಅವರು ಮಿಕ್ಸ್ ಮಾಡಿರೋದಿಲ್ಲ. ನೋಡಿ, ಹಿಂದೆ MMTCಯ ಎಂಬ್ಲೆಮ್ ಇದೆ. ಹಾಗೆಯೇ ಅಂತಹ ಟೈಮಲ್ಲಿ ಖಾಸಗಿ ಕಂಪನಿಯವರು ಕೂಡ ಬೇರೆ ರೀತಿಯ ಕಾಯಿನ್ಗಳನ್ನು ಮಾಡ್ತಾರೆ. ಇದು ಕೂಡ ಸಂಪೂರ್ಣವಾಗಿ ಬೆಳ್ಳಿಯ ಕಾಯಿನ್. ಅದರಲ್ಲಿ ರಕ್ಷಾಬಂಧನದ ಚಿತ್ರ ಇರ್ತದೆ, ಅಣ್ಣ ತಂಗಿಗೆ ರಕ್ಷಾಬಂಧನ ಕಟ್ಟುವಂಥದ್ದು. ಇದು ಕೂಡ ಖಾಸಗಿ ಕಂಪನಿಯವರು ಟಂಕಿಸಿದಂತಹ ನಾಣ್ಯ. ಇದರ ಹಿಂಭಾಗ ಆ ಕಂಪನಿಯವರ ಅಡ್ರೆಸ್ ಮತ್ತು ಲೋಗೋ ಇರ್ತದೆ. ಇದು ಕೂಡ ಹಾಗೆಯೇ ಖಾಸಗಿ ಕಂಪನಿಯವರು. ಇದಕ್ಕೆ ಕಲರ್ ಕಾಯಿನ್ ಅಂತ ಹೇಳ್ತಾರೆ. ಇದು ಕೂಡ ಸಂಪೂರ್ಣವಾಗಿ ಬೆಳ್ಳಿ, ಬೇರೆ ಯಾವುದೇ ಇದರಲ್ಲಿ ಮಿಕ್ಸ್ ಇರುವುದಿಲ್ಲ. ಇದು ರಕ್ಷಾಬಂಧನ್ ಕಾಯಿನ್. ಇದು ಹಾಗೆ ಅಣ್ಣ ತಂಗಿಯದರ ಚಿತ್ರಗಳು ಇರ್ತದೆ. ಇದು ಕಲರ್ ಕಾಯಿನ್ ಅಂತ ಹೇಳ್ತಾರೆ ಇದಕ್ಕೆ. ಈ ರೀತಿ ಇದು ರಕ್ಷಾಬಂಧನ್ ಕಾಯಿನ್. ಇದು ಗೌರ್ಮೆಂಟ್ನಿಂದ ಮಿಂಟ್ ಆದದ್ದಲ್ಲ, ಖಾಸಗಿ ಕಂಪನಿಯವರಿಂದ ಮಿಂಟ್ ಆದ್ದು. ಮೊದಲಿಗೆ ವಿಜ್ಞಾನ ಕ್ಷೇತ್ರದಲ್ಲಿ ಸಾಕಷ್ಟು ದೊಡ್ಡ ಹೆಸರು ಮಾಡಿದಂತಹ ವ್ಯಕ್ತಿಯ ಒಂದು ಕಾಯಿನನ್ನು ನೋಡೋಣ. ಭಾರತ ಸರ್ಕಾರ ಇದನ್ನು 2019ರಲ್ಲಿ ಬಿಡುಗಡೆ ಮಾಡಿತ್ತು. ಅವರ ಜನ್ಮ ಶತಾಬ್ದಿಯ ಸಮಯದಲ್ಲಿ. ತಮಗೆಲ್ಲರಿಗೂ ಗೊತ್ತೇ ಇದೆ, ವಿಕ್ರಮ್ ಸಾರಾಭಾಯಿ. ನೋಡಿ, ವಿಜ್ಞಾನ ಕ್ಷೇತ್ರದಲ್ಲಿ ಬಹಳ ದೊಡ್ಡ ಹೆಸರು ಮಾಡಿದವರು ಇವರು. ಅಂತರಿಕ್ಷ ಕಾರ್ಯಕ್ರಮಗಳ ಜನಕ ಎಂಬ ಬಿರುದು ಪಡೆದಂಥವರು. ಪ್ರಸಿದ್ಧವಾದ ಇಸ್ರೋ ಸಂಸ್ಥೆಯ ಸ್ಥಾಪಕರು ಹಾಗೂ ಸಾಕಷ್ಟು ಸಂಸ್ಥೆಗಳನ್ನು ಹುಟ್ಟುಹಾಕಿದವರು. ಇದು ಅವರ ಎಂಬ್ಲೆಮ್, 100 ರೂಪಾಯಿಯ ಕಾಯಿನ್. ಈ ನಾಣ್ಯದಲ್ಲಿರುವಂತಹ ವ್ಯಕ್ತಿಯನ್ನು ಗೊತ್ತಿಲ್ಲ ಅಂತ ಹೇಳುವವರು ಇಡೀ ಭಾರತದಲ್ಲೇ ಎಲ್ಲೂ ಇಲ್ಲ ಅಂತ ಹೇಳ್ಬೋದು. ಶಾಹಿದ್ ಭಗತ್ ಸಿಂಗ್. ಸ್ವಾತಂತ್ರ್ಯ ಸಂಗ್ರಾಮದ ಪ್ರಮುಖ ವ್ಯಕ್ತಿ. ಜಲಿಯನ್ ವಾಲಾಬಾಗ್ನಲ್ಲಿ ನರಮೇಧ ನಡೆದಾಗ ಇವರಿಗೆ 12 ವರ್ಷವಂತೆ. ಇವರು ಆ ನರಮೇಧ ನಡೆದ 2ನೇ ದಿನ ಅಲ್ಲಿಗೆ ಹೋಗಿ ಅಲ್ಲಿಯ ರಕ್ತ ಮಿಶ್ರಿತ ಮಣ್ಣನ್ನು ಒಂದು ಪ್ಯಾಕೆಟಲ್ಲಿ ತುಂಬಿಸಿ ತನ್ನ ಜೇಬಿನಲ್ಲಿ ಸದಾ ಜಾಗೃತಿಗಾಗಿ ಇಟ್ಟುಕೊಳ್ತಿದ್ದಂತಹ ಅತ್ಯಂತ ಅಪ್ರತಿಮ ದೇಶಭಕ್ತ. ನೋಡಿ, 1931ರಲ್ಲಿ ಇವರನ್ನು ಬ್ರಿಟಿಷರು ಗಲ್ಲಿಗೇರಿಸಿದರು. ಇದೊಂದು ವಿಶೇಷ ಕಾಯಿನ್. ಲಾಲಾ ಲಜಪತ್ ರಾಯ್, ಪಂಜಾಬಿನ ಕೇಸರಿ ಅಂತ ಹೆಸರು ಮಾಡಿದ್ದವರು. ಬಹುದೊಡ್ಡ ವ್ಯಕ್ತಿ. ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಹೆಸರು ಮಾಡಿದಂತಹ ವ್ಯಕ್ತಿಗಳಲ್ಲಿ ಇವರು ಕೂಡ ಒಬ್ಬ ಬಹುದೊಡ್ಡ ವ್ಯಕ್ತಿ. ಇಲ್ಲಿ ನೋಡಿ ಸ್ನೇಹಿತರೆ,
ಇವರ 150ನೇ ಜನ್ಮದಿನಕ್ಕೆ 150 ರೂಪಾಯಿ ಮತ್ತು 10 ರೂಪಾಯಿಯ ಕಾಯಿನನ್ನು ಸರ್ಕಾರ ಬಿಡುಗಡೆ ಮಾಡಿತು. ಪಂಜಾಬ್ನಲ್ಲಿ ಜನಿಸಿದ ಇವರು ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ತಮ್ಮನ್ನೇ ತೊಡಗಿಸಿಕೊಂಡವರು. ಅತ್ಯಂತ ದೊಡ್ಡ ದೇಶಭಕ್ತ. ಅಂದಿನ ದಿನಗಳಲ್ಲಿ 3 ಜನ ಪ್ರತಿಷ್ಠಿತ ಸ್ವಾತಂತ್ರ್ಯ ಹೋರಾಟಗಾರರಾಗಿದ್ದರು. ಲಾಲ್ ಪಾಲ್ ಬಾಲ್ ಅಂತ. ಅದರಲ್ಲಿ ಇವರೊಬ್ಬರು ಅಂದರೆ ಬಾಲಗಂಗಾಧರ ತಿಲಕ್, ಬಿಪಿನ್ ಚಂದ್ರ ಪಾಲ್, ಲಾಲಾ ಲಜಪತ್ ರಾಯ್, ಶೇರ್ ಎ ಪಂಜಾಬ್ ಅಂತ ಇವರು ಪ್ರಸಿದ್ಧಿಯಾಗಿದ್ದವರು. ಸರ್ಕಾರ ಇವರಿಗೆ ಸಲ್ಲಿಸಿದಂತಹ ಗೌರವ ಇದು. 2006ರಲ್ಲಿ ಸರ್ಕಾರ ಹೊರತಂದಂತಹ ವಿಶೇಷ ನಾಣ್ಯ 100 ಮತ್ತು 5ರ ಬೆಲೆಯಲ್ಲಿ. ಇಲ್ಲಿ ಮರ್ಯಾದೆ ಸಂದಿರುವುದು ಇಡೀ ಭಾರತದಾದ್ಯಂತ ಪ್ರಚಲಿತ ಇರುವಂತಹ ಸಂತ ಗುರು ನಾರಾಯಣ್ ಗುರುದೇವರು ಅವರ ಸ್ಮಾರಕ ಸಿಕ್ಕ ಇದು. 100 ಮತ್ತು 5ರ ಬೆಲೆಯಲ್ಲಿದೆ. ಬಹುದೊಡ್ಡ ಧಾರ್ಮಿಕ ಸಂತರಿವರು. ಇವರ ಹೆಸರಿನಲ್ಲಿ ಸಾಕಷ್ಟು ಸಂಸ್ಥೆಗಳು ಒಳ್ಳೊಳ್ಳೆ ಕೆಲಸವನ್ನು ಮಾಡ್ತಾ ಇದೆ. ನೋಡಿದ್ರಲ್ಲ ಸ್ನೇಹಿತರೆ, ಶ್ರೀಮತಿ ಲಕ್ಷ್ಮಿ ಅವರು ಹಲವಾರು ನಾಣ್ಯಗಳ ಬಗ್ಗೆ ನಮಗೆ ಮಾಹಿತಿಗಳನ್ನು ನೀಡಿದ್ದಾರೆ. ನಿಮ್ಮೆಲ್ಲ ಅಭಿಪ್ರಾಯಗಳನ್ನು ಕಾಮೆಂಟ್ ಮೂಲಕ ನಮಗೆ ತಿಳಿಸಿ. ಹಾಗೂ ಪಿಂಗಾರ ನ್ಯೂಸ್ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮರಿಬೇಡಿ. ಮುಂದಿನ ಸಂಚಿಕೆಯಲ್ಲಿ ಇನ್ನಷ್ಟು ಹೊಸ ನಾಣ್ಯಗಳೊಂದಿಗೆ ಮತ್ತೆ ಬರ್ತೀವಿ. ಅಲ್ಲಿವರೆಗೂ ಬಾಯ್.